ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಧಿಕ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, 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 ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಕಾಂಗ್ರೆಸ್ ಭದ್ರಕೋಟೆ. ನಾವು ಎನ್.ವೈ. ಗೋಪಾಲಕೃಷ್ಣ ಸಾಹೇಬರು 7 ಬಾರಿ ಗೆದ್ದರೂ ಸಹ ಅವರಿಗೆ ಸಚಿವ ಸ್ಥಾನ ವಂಚಿತ ಮಾಡಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಾವು ಇವತ್ತೆಲ್ಲ ಕಾರ್ಯಕ್ರಮ ಸೇರಿ ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ತೀರ್ಮಾನ ತಗೊಂಡು ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ಸಾಹೇಬರು ಬಂದ ತಕ್ಷಣ ಒಂದು ಮೀಟಿಂಗ್ ಮಾಡಿ ನಾವು ಯಾವ ಪಕ್ಷಕ್ಕೆ ಹೋಗ್ಬೇಕು, ಏನು ಮಾಡಬೇಕು, ಇಷ್ಟು ಅನ್ಯಾಯ ಆದರೆ ಕಾಂಗ್ರೆಸ್ ಸರ್ಕಾರದಿಂದ ಹೆಂಗೆ ತಾಳ್ಮೆ ಇರಬೇಕು, ನಾವು ಹೆಂಗೆ ಸುಧಾರಿಸ್ಬೇಕು. ಕಾರ್ಯಕರ್ತರು 1 ಬಾರಿ ಗೆದ್ದರಿಗೆ ಕೊಟ್ಟಿದ್ದಾರೆ, 2 ಬಾರಿ ಗೆದ್ದರಿಗೆ ಕೊಟ್ಟಿದ್ದಾರೆ, 7 ಬಾರಿ ಗೆದ್ದರು ಕೂಡ ನಮ್ಮ ಎನ್.ವೈ. ಗೋಪಾಲಕೃಷ್ಣ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರನ ವ್ಯಕ್ತಪಡಿಸ್ತಾ ಇದ್ದೀವಿ. ಮೀನಾಮೇಷ ಎಣಿಸಿ ಈ ಕ್ಷೇತ್ರಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ನಮ್ಮ ಸರ್ಕಾರವನ್ನು ನಾವು ಈ ರೀತಿ ಟೀಕೆ ಮಾಡೋಕ್ಕೆ ಒಂದು ಪ್ರತಿಭಟನಾ ಕ್ರಮಕ್ಕೆ ರಸ್ತೆಯಲ್ಲಿ ನಾವು ದಂಡೆ ನಡೆಸಿದ್ದೀವಿ. ಸತತವಾಗಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ 5 ಬಾರಿ ಮತ್ತು ಬಳ್ಳಾರಿ ಗ್ರಾಮೀಣ ಪ್ರದೇಶದಲ್ಲಿ 1 ಮತ್ತು ಕೂಡ್ಲಿಯಲ್ಲಿ ಸತತವಾಗಿ 7 ಬಾರಿ ಕ್ಷೇತ್ರದಾಗಿರ್ತಕ್ಕಂಥ ಎನ್.ವೈ. ಗೋಪಾಲಕೃಷ್ಣಜಿಗೆ ಸಚಿವ ಸ್ಥಾನ ಕೊಡ್ತೀವಂತೇಳಿ ಸಂಭಾವ್ಯ ಪಟ್ಟಿಯಲ್ಲಿ ಅವರಿಗೆ ಸತತವಾಗಿ ಸಂಭಾವ್ಯ ಪಟ್ಟಿಯಲ್ಲಿ ತೋರಿಸ್ತಾ ಅವ್ರು ಇವತ್ತಿನ ದಿನ ಅವಮಾನ ಮಾಡಿರಿ ಅಂತೇಳಿ ನಾನು ವೈಯಕ್ತಿಕ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಅವ್ರಿಗೆ ಕ್ರೆಡಿಬಿಲಿಟಿ ಇಲ್ಲನ, ಕ್ಯಾಲಿಬರ್ ಇಲ್ಲನ, ಕ್ಯಾರೆಕ್ಟರ್ ಇಲ್ಲಣ, ಏನು ಎಜುಕೇಷನ್ ಇಲ್ಲನ, ಪ್ರತಿಯಲ್ಲೂ ಉನ್ನತ ಮಟ್ಟದಲ್ಲಿದ್ದಾರೆ. ಆದರೂ ಅವ್ರನ್ನ ಶೋಷಣೆ ಮಾಡ್ತಕ್ಕಂಥದಕ್ಕೆ ನಾವು ಸರ್ಕಾರ ಅವ್ರನ್ನ ಅವ್ರು ಏನಕ್ಕೆ ಶೋಷಣೆ ಮಾಡ್ತಾ ಇದ್ದೀರಾ ನೀವು, ಅದಕ್ಕೆ ನಮಗೆ ಕ್ಲಿಯಾರಿಟಿ ಬೇಕು. ನಮಗೆ ಅದು ಕ್ಲಿಯಾರಿಟಿ ಅವ್ರನ್ನ ಯಾಕೆ ಕೀಳುಮಟ್ಟದಲ್ಲಿ ನೋಡ್ತೀರಿ? ಈಗ ಜೂನಿಯರ್ಸ್ನಲ್ಲೇ ಸಚಿವ ಸ್ಥಾನ ಮಾಡಿದಿರಿ. ಈಗ ವಲಸೆ ಬಂದಿರತಕ್ಕಂಥ ನೀವು ತಾಜಾ ಉದಾಹರಣೆ ಕೊಡ್ಬೋದು, ಆದರೆ ನಾವು ತಪ್ಪಾಗಿ ನಾವು ಪರಿಗಣಿಸಲ್ಲ. ಜನತಾದಳದಲ್ಲಿ ಇರ್ತಕ್ಕಂಥ ಮೂಲ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮೂಲ ಸಿದ್ದರಾಮಯ್ಯನವರೇ ನಮ್ಮ ಸರ್ಕಾರ ಹೈಕಮಾಂಡ್ ಅವರು ಮುಖ್ಯಮಂತ್ರಿ ಆಗಿ ಮಾಡಿದ್ದಾರೆ. ಆ ವಿಚಾರದಲ್ಲಿ ನೀವು ಇವ್ರನ್ನ ನಾವು ಬಲಿಪಶು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಒಪ್ತಕ್ಕಂಥ ಒಂದು ಇದೇ ಇಲ್ಲ. ಆದ್ದರಿಂದ ನೀವು ಬರ್ತಕ್ಕಂಥ ದಿನಗಳಲ್ಲಿ 2ರಲ್ಲಿ ವೇಟಿಂಗ್ ಇಟ್ಟಿದ್ದಾರೆ, 2 ಅಲ್ಲ, ವೇಟಿಂಗ್ ಲಿಸ್ಟ್ ಇಲ್ಲ. ಆದ್ರಿಂದ ನಾವು ಭಾಳ ನೋವು ಅನುಭವಿಸ್ತಾ ಇದ್ದೀವಿ. ಪ್ರತಿ ಸಾರಿ ನಾವು ಹೈಕಮಾಂಡಿಗೆ ಕೃತಜ್ಞತೆ ಕೊಟ್ಟಿವಿ, ಗೌರವವನ್ನು ಕೊಟ್ಟಿದ್ದೀವಿ. ಯಾವಾಗಲೇ ಬಿ ಫಾರಂ ಕೊಟ್ಟು ಕಳಿಸಿದ್ರು ನಾವು ಪ್ರಚಾರ ಹಂತದಲ್ಲಿ ನಾವು ಹಗಲು ಇರಳು 39, 37 ಟೆಂಪ್ರೇಚರ್ನಲ್ಲಿ ಗಲ್ಲಿ ತಿರುಗಿ, ಡೋರ್ ಟು ಡೋರ್ ತಿರುಗಿ, ಗ್ಯಾರಂಟಿ ಕಾರ್ಡ್ಗಳಂಚಿ ನಾವು ಈ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆಯಾಗಿ ಮತ್ತೆ ಸಾಬೀತುಪಡಿಸಿದ್ದೀವಿ. ನಮ್ಗೆ ಈ ಅನ್ಯಾಯನ ನಾವು ತಡ್ಕೊಳ್ಳೋಕ್ಕಾಗ್ತಿಲ್ಲ. ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಏನಾದರೂ ಡೋಲಾಮಯನ ಪರಿಸ್ಥಿತಿಯಲ್ಲಿ ನಾವು ನಿರ್ಮಾಣ ಆದರೆ ಇದು ಕಾಂಗ್ರೆಸ್ ಸರ್ಕಾರನೇ ನೈತಿಕ ಹೊಣೆ ಹೊರಬೇಕಾಗ್ತದೆ ಅಂತೇಳಿ